ಮಾಧ್ಯಮ ಅನಿಸುತ್ತಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋದು ಎಲ್ಲ ತಾವು ನೋಡಿದ್ದೀರಾ. ಮುಖ್ಯವಾಗಿ ಬೇರೆ ಬೇರೆ ಥರ ಈ ಒಂದು ಹೆಣ್ಣಿಗೆ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನೋದು ಸಮಾಜದಲ್ಲಿ ಯಾವ ಥರ ಹೆಣ್ಣಿಗೆ ಎಷ್ಟು ಹುಷಾರಾಗಿದ್ರೂ ಕೆಲವು ಘಟನೆಗಳು ನಡೀತವೆ ಅನ್ನೋದು ನೋಡ್ತಿರ್ಕೊಂಡು ಆಮೇಲೆ ಕೆಲವು ಹೆಣ್ಮಕ್ಳು ಲೈನಾಗಿ ಯಾರಿಗೂ ಮಾರುವುದಾಗಿ ಅವ್ರನ್ನ ಮನೆ ಬಿಟ್ಟು ಮನೆಯವರಾಗಿ ಸಾಕಿ ಬೆಳೆಸಿ ಮಾಡಿರ್ತಾರೆ. ಸಂದರ್ಭ ಬಿಟ್ಟು ಹೋಗಿ ಅವ್ರಿಗೆಲ್ಲ ಆಗೋ ಕಷ್ಟಗಳು ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದೇ ಈ ಒಂದು 20 ನಿಮಿಷ ಏನು ಕ್ಲೈಮ್ಯಾಕ್ಸ್ ಏನು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಸಾಹೇಬರು ನೋಡಿ ನಮ್ಮ ವಿಜಯಗೌಡರು ಸರ್ಗೆ ಇದೇ ದುಬೈಯಲ್ಲಿ ಪ್ರೀಮಿಯರ್ ಶೋ ಫಿಲಮ್ ನೋಡಾದ್ಮೇಲೆ ಈ 20 ನಿಮಿಷ ಮಾತ್ರ ಅವರು ನಮ್ಮ ವಿಜಯಗೌಡರು ಸರ್ಗೆ ಏನು ಮಾಡಿದಾರಪ್ಪ ಇವರು ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಅದ್ಭುತವಾಗಿ ಅದರಲ್ಲೂ ಪಾಪ ನಮ್ಮ ಅಪೂರ್ವವಾಗಿರ್ತಕ್ಕಂಥ ಎಷ್ಟು ಕಷ್ಟ ಕೊಟ್ಟಿದ್ದೀರಿ ಆ ಸೀನ್ ಅಂದರೆ ಹೇಳೋದಲ್ಲ ಅವರು ನಿಜ ಕಣ್ಣಲ್ಲಿ ನೀರು ಹಾಕಿ ಆ ಒಂದು ಸೀನ್ಗಳನ್ನ ಅವರು ನಿಭಾಯಿಸಿದ್ದಾರೆ ಅಂತ ಹೇಳ್ತಾರೆ. ದಯಮಾಡಿ ನಾವು ಮಾಧ್ಯಮ ಸಿನಿಮಾನ ಎಲ್ಲ ಥಿಯೇಟ್ರ್ ಬಂದು ನೋಡೋಂಗೆ ನಾವು ಮನೆ ಎಲ್ಲರ ಕಿವಿಗೂ ಮುಟ್ಟುವಂಥ ಒಂದು ಕೆಲಸ ನಮ್ಮ ಈ ಸಿನಿಮಾನ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಪ್ರೇಕ್ಷಕರು ಬಂದು ಈ ನಮ್ಮ ಸಿನಿಮಾ ನೋಡಿ ನಮ್ಮ ಈ ತಂಡಕ್ಕೆ ಒಂದು ಜಯ ಕೊಡಬೇಕಂತೇಳಿ ಈ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ಕೊಂತೀನಿ. ಇನ್ನೂ ಹೆಚ್ಚಿನ ಸಿನಿಮಾ ಮಾಡೋಕ್ಕೂ ನನಗೆ ಚಿತ್ರರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ. ಸಿನಿಮಾ ಥಿಯೇಟ್ರ್ ಬಂದು ನೋಡಿ ಗೆಲ್ಲಿಸಿ. ತುಂಬ ಕಷ್ಟ ಬಿದ್ದು ಈ ಸಿನಿಮಾ ನಾವು ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡುತ್ತೆ, ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ, ಈಗ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರು ಬಂದು ನಮ್ಮ ಲೆಜೆಂಡರ್ ಕಾಶಿನಾಥ್ ಸಾಹೇಬರ ಮಗನಿಗೆ ಒಂದು ಯಶಸ್ಸು ತಂದುಕೊಟ್ಟು ಈ ಸಿನಿಮಾಯಿಂದ ಅವರು ಒಂದು ಒಳ್ಳೆ ಬ್ರೇಕ್ ಸಿಗಲಿ, ಒಂದು ಮುಂದೆ ದೊಡ್ಡ ಪಿಕ್ಚರ್ ಮಾಡೋಂಗೆ ಆಗಲಿ ಅಂತೇಳಿ ಈ ಸಿನಿಮಾ ಮೂಲಕ ನಾನು ಕೇಳ್ತೀನಿ. ನಮ್ಮ ಕಾಶಿನಾಥ್ ಸಾಹೇಬರ ಮಗನಿಗೆ ಎಲ್ಲರೂ ಸೇರಿ ಒಂದು ಆಶೀರ್ವಾದ ಮಾಡಿ ಜನಗಳ ಕಿವಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿ ಜನಗಳ ಕರ್ಕೊಂಡು ನಮ್ಮ ಲೀ ಅವರೇ ಮ್ಯೂಸಿಕೆಲ್ಲ ಫಿಕ್ಸ್ ಮಾಡಿ ಅವರ ಇಡೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆರೋಗ್ಯ ಮ್ಯೂಸಿಕ್ ಮಾಡಿ ಲೀ ಮಾರ್ಟಿನ್ ಅಂತ ತುಂಬ ದೊಡ್ಡವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ರಜನಿ ಸಾಹೇಬರ ಜೊತೆಲಿ ವಿಜಯ್ ಸೇತುಪತಿ ಜೊತೆಲಿ ಅವರೆಲ್ಲ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ. ನಮ್ಮ ಲೀ ಪ್ರತಾಪ್ ಸಾಹೇಬ್ರು ಅಂತ ಹೀರೋ ಮತ್ತು ಪ್ರತಾಪ್ ಸಾಹೇಬ್ ಒಬ್ಬರಿಗಿನ್ನ ಒಬ್ಬರು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಇಬ್ಬರು ಚೆನ್ನಾಗಿ ನಮ್ಮ ಪ್ರತಾಪ್ ಸಾಹೇಬ್ ಮಾಡಿದ್ದಾರೆ. ದಯಮಾಡಿ ಹುಟ್ಟುವಂಥ ಕೆಲಸ ನೀವು ಮಾಡಿ ಜನಗಳನ್ನ ಥಿಯೇಟ್ರಿಗೆ ಕರೆಸೋಂಥ ಕೆಲಸ ನೀವು ಮಾಡ್ತೀರ ಅಂತೇಳಿ. ಯಾಕಂದರೆ ನೀವೇ ಮೇನ್ ಮುಖ್ಯ. ಸಿನಿಮಾ ಯಾವುದೇ ಗೆಲ್ಲಬೇಕು, ಏನೇ ಆಗಬೇಕು, ಮಾಧ್ಯಮನೇ ಮುಖ್ಯ. ಮಾಧ್ಯಮ ಇಲ್ಲದಿದ್ದರೆ ಯಾವುದೇ ಸಿನಿಮಾ ರಂಗನೇ ಇಲ್ಲ, ಯಾರೂ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಧ್ಯಮದವರಲ್ಲಿ ಕೇಳೋದಿಷ್ಟೇ, ಜನಗಳನ್ನ ನಮ್ಮ ಪ್ರೇಕ್ಷಕರನ್ನ ತಂದು ಥಿಯೇಟ್ರ್ ಬಿಡುವಂಥ ಕೆಲಸ ನೀವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಮೊಬೈಲ್ ಲೈಟ್ ಮೆಸೇಜ್ ಏನಪ್ಪ ಅಂದರೆ ಹುಡುಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದೆಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಆಗ್ತಿದೆ. ನಾವು ಎಷ್ಟು ಸೇಫ್ ಆಗಿರ್ತೀವಿ, ನಮ್ಮ ಹುಡುಗ ಜೊತೆ ಇರ್ತೀವಿ, ನಮ್ಮ ಫ್ಯಾಮಿಲಿ ಜೊತೆ ಇರ್ತೀವಿ ಅಂತ ಒಳ್ಳೆ ಬಂದರೆ ಏನೋ ಮಾಡೋಕ್ಕಾಗಲ್ಲ, ಅದು ಬಂದ್ಬಿಡುತ್ತೆ. ಸೊ ಎಷ್ಟು ಹುಷಾರಾಗಿರ್ಬೇಕು ಅಂತ ಅದಕ್ಕೆ ನಾವು ಗಾಡ್ ಇಸ್ ಡೆಡಿಕೇಟೆಡ್ ಅಂತ ಹಾಕಿದ್ದೀವಿ. ದೇವರಿಗೋಸ್ಕರ ನಾವು ಶಿವಭಕ್ತಿ ಆಗಿರೋಳು ಅಷ್ಟೊಂದೆಲ್ಲ ಪ್ರಾಬ್ಲಮ್ ಆದಾಗ ಏನು ಮಾಡೋಕ್ಕಾಗಲ್ಲ, ಲೈಫ್ ಇರೋದೇ ಹಾಗೆ. ಸೊ ಇವಾಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ಬರ್ತಾ ಇದೆ. ಸೊ ಎಲ್ಲರೂ ಕೂಡ ನೋಡಿ ಒಂದು ಒಳ್ಳೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಅಂದರೆ ಲವ್ ಸ್ಟೋರಿ ಅಂದ ತಕ್ಷಣ ಬರೀ ಹಾಗೆ ಹೀಗೆ ಅಲ್ಲ, ಒಂದು ಹುಡುಗನ ಜೊತೆ ಹುಡುಗಿ ಇರ್ತಾಳೆ, ಹುಡುಗಿ ಜೊತೆ ಹುಡುಗ ಇರ್ತಾಳೆ. ಸೊ ಅದನ್ನು ನಾವು ನೀಟಾಗಿ ಈ ಚಿತ್ರದಲ್ಲಿ ತೋರಿಸ್ತಿದ್ದೀವಿ. ಸೊ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬಂದಿದೆ, ಸಪೋರ್ಟ್ ಮಾಡ್ತಿರೋದು ಖುಷಿಯಾಗುತ್ತೆ. ಆಡಿಯನ್ಸ್ ಜೊತೆ ಆ್ಯಕ್ಚುಲಿ ಡಬ್ಬಿಂಗ್ ಆದಮೇಲೆ ಪ್ರೊಜೆಕ್ಟ್
ಮೊಬೈಲ್ ಹಿಡಿದು ಅವರಿಂದ ನೋಡೋಕ್ಕಾಗಿರಲಿಲ್ಲ. ಎಸ್ ಓಕೆ, ಒಂದು ಸಿನಿಮಾನ ಆಡಿಯನ್ಸ್ ಜೊತೆ ಕೂತ್ಕೊಂಡು ಎಲ್ಲ ಆಡಿಯನ್ಸ್ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಈ ಸಿನಿಮಾನ ಡಿಸ್ಟೈನ್ ಫಸ್ಟು ನಾನು ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅವ್ರಿಗೆ ಯಾಕಂದರೆ ಯಾವುದೋ ಸರ್ ಯಾವಾಗಲೂ ಹೇಳೋರು ಅಂದರೆ ನಾನು ಶಿವಭಕ್ತ ಅವರು ತುಂಬ ಶಿವಭಕ್ತ ಆ ಸಬ್ಜೆಕ್ಟ್ ಅದ್ರ ಮೇಲೆ ಕನೆಕ್ಟೆಡ್ ಆಗಿದೆ. ಶಿವನಿಗೆ ಎಷ್ಟೋ ಜನ್ಮಗಳು ಭಕ್ತಿ ಸಿಗೋದಿಲ್ಲ. ಸೊ ಅವರು ಆ ಕಾನ್ಸೆಪ್ಟನ್ನ ಹೆಂಗೆ ಈ ಸಿನಿಮಾಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಉಪೇಂದ್ರ ಸರ್ ಅಷ್ಟೊಂದು ಹೇಳೋದಕ್ಕಾದ್ರೂ ಆದರೂ ನಾವು ಡಬ್ ಮಾಡಿದ್ವಿ ಅಥವಾ ಆ್ಯಕ್ಟ್ ಮಾಡಿದ್ವಿ ಅಂದ್ಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲಿರುತ್ತೆ. ಆ ಸೀನನ್ನು ಎಂಜಾಯ್ ಮಾಡೋಕ್ಕಾಗಿರೋಲ್ಲ. ಬಟ್ ಇವತ್ತು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡಿದಾಗ ನಿಜವಾಗ್ಲೂ ನಾನು ಪೂರ್ವವರೆಗೆ ನಿಜವಾಗ್ಲೂ ಆ ಸಿಚುವೇಶನ್ನ ಅವರು ತರ್ಕೊಂಡು 4 ಡೇಸ್ ನಾವು ಶೂಟ್ ಮಾಡಿದ್ದೇವೆ. 3 to 4 ಡೇಸ್ ಅದೇ ಎಮೋಷನಲ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಆಡಿಯನ್ಸ್ ನೋಡಿದವರು ತುಂಬ ಎಂಜಾಯ್ ಮಾಡಿದ್ದಾರೆ, ತುಂಬ ಫೀಲ್ ಮಾಡಿದ್ದಾರೆ. ಸೊ ಇದೇ ಒಂದು ಖುಷಿ ಆ್ಯಂಡ್ ಒಂದು ಇದಕ್ಕೋಸ್ಕರ ನಾವು ಸಿನಿಮಾ ಇಷ್ಟು ದಿವಸ ಬಂದಾಗ ಎಲ್ಲ ಮಾಡಿ ಆಡಿಯನ್ಸ್ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಅಥವಾ